ಇಷ್ಟೊಂದು ಕೋಲ್ಡಾಗಿ ಹೋಗಿದೆಯಲ್ಲ, ಇಲ್ಲೂ ಎಲ್ಲ ಕಡೆ ಐಸ್ ಕಟ್ಕೊಳ್ತಾ ಇದೆ, ಹ್ಯಾಂಡಲ್ಲೇ ಫ್ರೀಸ್ ಆಗಿ ಹೋಗಿದೆ. ಏನಾಗ್ತಾ ಇದೆ ಇಲ್ಲಿ ದುರ್ಗಾ? ಇಲ್ಲಿ ಏನಾಗ್ತಾ ಇದೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ಮನೆಯೊಳಗೆ ಇದೆಲ್ಲ ನಡೆಯೋದಕ್ಕೆ ಹೇಗೆ ಸಾಧ್ಯ? ಇಲ್ಲ ಬಾಸು, ನನಗೂ ಏನೂ ಅರ್ಥ ಆಗ್ತಿಲ್ಲ. ಆದರೆ ಇದು ಅಂಬಿಕಾ ಅವ್ರ ಕೆಲಸನೇ ಅನಿಸುತ್ತೆ. ಅವ್ರು ಆಗ್ಲೇ ಹೇಳಿದ್ರು ನೀವು ಸಾರಿ ಕೇಳೋವರೆಗೂ ಅವ್ರು ಬಿಡಲ್ಲ ಅಂತ. ಆದರೆ ಈಗ ನೋಡಿದ್ರೆ ಅವ್ರು ಮತ್ತೆ ಅವ್ರ ಮೇಲಿರೋ ಹಿಡ್ತನ ಕಳ್ಕೊಂಡಿದ್ದಾರೆ ಅನಿಸುತ್ತೆ. ಏನು ಮಾಡಲಿ, ಬಾಸ್ಗೆ ಹೇಳೋ ಹಾಗಿಲ್ಲ, ಅಂಬಿಕಾ ಅವ್ರನ್ನ ತಡೆಯೋಕ್ಕೂ ಆಗ್ತಿಲ್ಲ. ಸ್ವಲ್ಪ ಹೊತ್ತಾದರೆ ಅಂಬಿಕಾ ಅವರು ತಾನಾಗಿ ಶಾಂತ ಆಗ್ತಾರೆ. ಅವಾಗ ಬಾಗ್ಲು ಅದಾಗೆ ತಕ್ಕೊಳ್ಳುತ್ತೆ. ದುರ್ಗಾ, ಇಲ್ಲಿ ಏನಾಗ್ತಾ ಇದೆ ಅಂತ ನೀಗಾದ್ರೂ ಅರ್ಥ ಆಗ್ತಾ ಇದೆಯಾ? ಬಾಸು, ಇದ್ಯಾವುದು ನಮ್ಮ ಕೈಲಿರೋ ವಿಷಯಗಳಲ್ಲ. ಸ್ವಲ್ಪ ಹೊತ್ತು ನಾವು ಹಾಗೆ ಸುಮ್ಮನೆ ಕೂತ್ಕೊಳ್ಳೋಣ, ಎಲ್ಲ ಸರಿ ಹೋಗ್ಬೋದು. ಏನ ಸುಮ್ಮನೆ ಕೂತ್ಕೊಳ್ಳೋದಾ? ಸುಮ್ಮನೆ ಕೂತ್ಕೊಳ್ಳೋಕೆ ಹೇಗಾಗುತ್ತೆ ದುರ್ಗಾ? ಅಲ್ಲ, ಇಲ್ಲೆಲ್ಲ ಐಸ್ ಕವರ್ ಆದರೂ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಆಮೇಲೆ ನಮ್ಗೆ ಉಸಿರಾಡೋದಕ್ಕೂ ಆಗಲ್ಲ. ಏನಾದರೂ ಮಾಡಲೇಬೇಕು. ಯಾರಿಗಾದ್ರೂ ಕೇಳಿಸ್ತಾ ಇದೆಯಾ? ಶಾನ್ವಿ, ಅಪ್ಪ, ಅಮ್ಮ, ಹೊರಗಡೆ ಯಾರಾದ್ರೂ ಇದ್ದೀರಾ? ಹೆಲ್ಪ್! ದಯವಿಟ್ಟು ಯಾರಾದ್ರೂ ಬನ್ನಿ, ಬಾಗಿಲು ಲಾಕ್ ಆಗಿದೆ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಯಾರಾದ್ರೂ ಇದ್ರೆ ಚಿಲ್ಕ ತೆಗೀರಿ. ಹೆಲ್ಪ್! ಕಿರ್ಚು ಶರತ್, ಇನ್ನು ಜೋರಾಗಿ ಕಿರ್ಚು ದುರ್ಗಾ. ಎಷ್ಟು ಬೇಕಾದ್ರೂ ಇಬ್ರು ಕಿರ್ಚ್ಕೊಳ್ಳಿ. ನಿಮ್ಮ ಸಹಾಯಕ್ಕೆ ಯಾವ ದೇವ್ರನ್ನ ಬೇಕಾದ್ರೂ ಕರೀರಿ. ಆದ್ರೆ ಅದರಿಂದ ಯಾವ ಉಪಯೋಗನೂ ಆಗೋದಿಲ್ಲ. ಆ ಗೋಡೆಗಳನ್ನ ಮೀರಿ ನಿಮ್ಮ ಧ್ವನಿ ಆಚೆ ಕೇಳೋದಿಲ್ಲ. ಒಂದು ವೇಳೆ ನೀವು ಉಸಿರುಗಟ್ಟು ಸತ್ರು ಯಾರಿಗೂ ಗೊತ್ತಾಗೋದೂ ಇಲ್ಲ. ಅಂಬಿಕಾ, ನಿನಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ನಿನ್ನ ಆತ್ಮದ ಶಕ್ತಿನ ಬಳಸ್ಕೊಂಡು ನಾನು ಈ ಕವಚನ ಸೃಷ್ಟಿಸಿದ್ದೀನಿ. ಅವರಿಬ್ಬರು ಒದ್ದಾಡ್ತಾ ಇರೋದನ್ನು ನೋಡ್ತಾ ಇದ್ರೆ ಇನ್ನು ಅರ್ಧ ಗಂಟೆಗಿಂತ ಹೆಚ್ಚು ದುರ್ಗಾ ಈ ಚಳಿನ ತಡ್ಕೊಳ್ಳೋದಿಲ್ಲ. ಒಂದು ವೇಳೆ ದುರ್ಗಾ ಏನಾದರೂ ಉಸಿರು ಕಟ್ಟು ಸತ್ರು ನನ್ನ ಕೆಲಸ ನಿಲ್ಲೋದಿಲ್ಲ ಅಂಬಿಕಾ. ಎಸ್, ನಿನ್ನ ಆತ್ಮಕ್ಕೆ ಮುಕ್ತಿ ಸಿಗೋವರೆಗೂ ನಾನು ಸುಮ್ಮನೆ ಇರೋದಿಲ್ಲ. ಇಲ್ಲ, ಇದು ಅನ್ಯಾಯ, ಅನ್ಯಾಯ. ನಾನು ಮಾಳ್ವಿಕನ್ ಕೈಗೊಂಬೆ ಹಾಕಬಾರ್ದು. ನನ್ನಿಂದಾಗಿ ದುರ್ಗಾ ಶರತ್ ಜೀವ ಹೋಗಬಾರ್ದು. ಹೇಗಾದ್ರೂ ಮಾಡಿ ಈ ಬಂಧನನ ನಾನು ಮುರಿಬೇಕು, ಮುರಿಲೇಬೇಕು. ಅಮ್ಮ, ಮಂಜರಿ ಅಮ್ಮ, ನೋಡಿದ್ರಾ? ಈ ಸಲ ಎಲ್ಲವೂ ನಾವು ಅಂದ್ಕೊಂಡು ಹಾಗೆ ನಡೀತಾ ಇದೆ. 1000 ವರ್ಷದ ಈ ನಮ್ಮ ಹೋರಾಟಕ್ಕೆ ಅಂತಿಮ ಗೆಲುವು ನಮ್ಮದೇ ಅಮ್ಮ, ನಮ್ಮದೇ. ಶಾನ್ವಿ, ನಂಗೆ ತುಂಬ ಭಯ ಆಗ್ತಿದೆ. ನಾ ಯಾವುದಕ್ಕೂ ಒಪ್ಕೋತಾ ಇಲ್ಲ. ನಿನ್ನ ಹೆಸರು ಕೇಳಿದ್ರೆ ಬೆಂಕಿ ಹಾಗೆ ಆಡ್ತಿದ್ದಾನೆ. ನಾವೀಗ ಏನು ಮಾಡೋದು? ನನಗೂ ಅದೇ ಚಿಂತೆ ಆಗ್ತಿದೆ ಶಾನ್ವಿ. ಶರತ್ ಮುಂದೆ ನಾನು ಏನೂ ಮಾಡೋಕ್ಕಾಗ್ತಿಲ್ಲ. ಅವ್ನು ಯಾವತ್ತೂ ನಮ್ಮಿಬ್ಬರನ್ನು ಒಂದಾಗಕ್ಕೆ ಬಿಡಲ್ಲ.
ಅಮ್ಮ ಕೂಡ ಅಣ್ಣನೇ ಸಪೋರ್ಟ್ ಮಾಡ್ತಿದ್ದಾಳೆ. ಅಪ್ಪ ಅವ್ರ ಡಿಸಿಷನ್ನ ಯಾವಾಗ ಬೇಕಾದರೂ ಚೇಂಜ್ ಮಾಡ್ಬೋದು. ಹಾಗೇನಾದರೂ ಆದರೆ ನಮ್ಮ ಪಾಲಿಗೆ ಎಲ್ಲ ಡೋರ್ಸ್ ಕ್ಲೋಸ್ ಆದಂಗೆ. ಶಾನ್ವಿ, ಒಂದು ವೇಳೆ ಶರತ್ ನನ್ನನ್ನು ಬಿಡಲೇಬೇಕು ಅಂತ ನೀನು ಫೋರ್ಸ್ ಮಾಡಿದರೆ ನೀನನ್ನು ಬಿಟ್ಟು ಹೋಗ್ತೀಯಾ? ಇಲ್ಲ ತರುಣ್, ಅದು ಯಾವತ್ತೂ ಆಗೋದಿಲ್ಲ. ಅಣ್ಣ ಏನಾದರೂ ಅಂದ್ಕೊಳ್ಳಿ, ನಾನು ಯಾವತ್ತೂ ನಿನ್ನ ಬಿಟ್ಕೊಡೋದಿಲ್ಲ. ಇಟ್ಸ್ ಮೈ ಪ್ರಾಮಿಸ್. ಥ್ಯಾಂಕ್ ಯು ಸೋ ಮಚ್ ಶಾನ್ವಿ. ನಿನ್ನ ಬಾಯಿಂದ ಈ ಮಾತು ಕೇಳಿ ನಂಗೆ ತುಂಬ ಧೈರ್ಯ ಬರ್ತಿದೆ. ನೀನು ನನ್ನ ಜೊತೆ ಇದ್ರೆ ಸಾಕು, ನಾನು ಯಾರನ್ನಾದರೂ ಎದುರಿಸ್ತೀನಿ. ಯಾವತ್ತೂ ನನ್ನ ಕೈ ಬಿಡಬೇಡ. ನೆವರ್ ತರುಣ್. ದುರ್ಗಾ, ತಗೋ, ಇದು ಹೊತ್ಕೋ. ಯಾಕೆ ಬಾಸು? ಸುಮ್ಮನೆ ಹೊತ್ಕೋ. ದುರ್ಗಾ, ದುರ್ಗಾ ಏನಾಗ್ತಾ ಇದೆ? ದುರ್ಗಾ, ದುರ್ಗಾ, ದುರ್ಗಾ ಏನಾಗ್ತಾ ಇದೆ? ದುರ್ಗಾ ನೋಡು, ಕಣ್ಣು ಮುಚ್ಚಬೇಡ, ಕಣ್ಬಿಡು ದುರ್ಗಾ. ನೋಡು, ನಿಂಗೇನು ಆಗಲ್ಲ, ಎಚ್ಚರವಾಗಿರು. ಯಾರಾದ್ರೂ ಬಂದು ಬಾಗಿಲು ತೆಗಿತಾರೆ. ಇಲ್ಲ ಬಾಸು, ನನ್ನಿಂದ ಈ ಚಳಿ ತಡೆಯೋಕ್ಕಾಗ್ತಿಲ್ಲ. ನನಗೇನಾದರೂ ಆದರೆ ನೋಡು ದುರ್ಗಾ, ನಿನಗೇನು ಆಗಲ್ಲ. ಯು ಆರ್ ಸ್ಟ್ರಾಂಗ್. ನೀನು ಹಿತನ ಅಂತ ಕಾಡಿಂದನೇ ಕರ್ಕೊಂಬಂದಿದ್ಯಾ. ನೋಡು, ನಿನ್ಗೇನು ಆಗಲ್ಲ. ಪ್ಲೀಸ್ ಕಣ್ಣು ಮುಚ್ಚಬೇಡ ದುರ್ಗಾ. ಬೇಗ ಯಾರಾದ್ರೂ ಬಂದು ಬಾಗಿಲು ತೆಗಿತಾರೆ ದುರ್ಗಾ. ನಾನಿದ್ರೆ ಯಾವಾಗಲೂ ನಿಮ್ಮ ಜೊತೆ ಜಗಳ ಆಡ್ತಿರ್ತೀನಿ. ನಾನಿಲ್ಲ ಅಂದರೆ ನೀವು ಆರಾಮಾಗಿರ್ತೀರ ಅಲ್ವಾ? ಹೋಗ್ಲಿ ಬಿಡಿ ಬಾಸು. ದುರ್ಗಾ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ನೋಡು, ದಯವಿಟ್ಟು ಕಣ್ಣು ಮುಚ್ಚಬೇಡ. ಪ್ಲೀಸ್ ಕಣ್ಣು ಓಪನ್ ಮಾಡು ದುರ್ಗಾ. ನಾನು ಉಳಿಯಲ್ಲ ಅನ್ಸುತ್ತೆ. ದುರ್ಗಾ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ನೋಡು, ನಿನಗೇನು ಆಗಲ್ಲ, ನಾನಿದ್ದೀನಿ. ಪ್ಲೀಸ್ ಮಲಗಬೇಡ, ಕಣ್ಬಿಡು. ನೋಡು, ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ಯಾವತ್ತೂ ನಿನ್ನ ಜೊತೆ ಜಗಳ ಆಡಲ್ಲ. ನೀನು ಹೇಳಿದ್ದೆಲ್ಲ ಕೇಳ್ತೀನಿ. ಪ್ಲೀಸ್ ದುರ್ಗಾ, ಕಣ್ಬಿಡು ದುರ್ಗಾ. ದುರ್ಗಾ, ದುರ್ಗಾ.